ರಾಜ್ಯದಾದ್ಯಂತ ಕಳೆದ 15 ತಿಂಗಳಲ್ಲಿ ಸುಮಾರು 1200 ರೈತರು ಹಾಗೂ ಕೂಲಿಕಾರರು ಮತ್ತು ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಂಡ ವರದಿ ಬಹಿರಂಗಗೊಂಡಿದೆ. ಇದೊಂದು ತೀವ್ರ ಆಘಾತಕಾರಿ ವಿಷಯವಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಯು ಬಸವರಾಜ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಈ ಕುಟುಂಬಗಳಿಗೆ ಪರಿಹಾರ ಸಿಕ್ಕಿದೆಯಾ ಇಲ್ಲವಾ ಎಂದು ಪರಿಶೀಲಿಸಿದರೆ ಸಾಕೆ, ಆತ್ಮಹತ್ಯೆ ತಡೆಯುವ ಗಂಭೀರ ಕ್ರಮಗಳು ಬೇಡವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಹಾಗೂ ದೇಶದಲ್ಲಿ ವ್ಯಾಪಕವಾಗಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆಗಳಿಗೆ ಒಕ್ಕೂಟ ಹಾಗೂ ರಾಜ್ಯ ಸರ್ಕಾರಗಳೇ ನೇರ ಹೊಣೆಯಾಗಿವೆ. ಇವು ದೇಶ ಹಾಗೂ ರಾಜ್ಯದಲ್ಲಿ ಕೃಷಿ ಹಾಗೂ ಕೃಷಿ ಭೂಮಿಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ವಹಿಸಿಕೊಡುವ ಈ ಸರ್ಕಾರಗಳ ನೀಚ ದುಷ್ಕೃತ್ಯ ಭಾಗವಾಗಿದೆ ಎಂದು ದೂರಿದ್ದಾರೆ. ನಡೆಯುವಾಗ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳ ಪರಿಹಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ಚರ್ಚೆ ಮಾಡುವಾಗ ಒಂದು ಅಂಶ ಗೊತ್ತಾಗಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಕಳೆದ ಒಂದು 15 ತಿಂಗಳಲ್ಲಿ ಹತ್ರ ಒಂದು 1200 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಂಥ ವಿಚಾರಗಳು ಬಹಿರಂಗ ಆಗಿದ್ದಾವೆ. ಇದೊಂದು ಅತ್ಯಂತ ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ. ಕಳೆದ ವರ್ಷ ಏನು ದೊಡ್ಡ ಪ್ರಮಾಣದಲ್ಲಿ ಬರಗಾಲ ರಾಜ್ಯವನ್ನು ಬಾಧಿಸಿತು, ಆ ಸಂದರ್ಭದಲ್ಲಿನೇ ನಾವು ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರವನ್ನು ಎಚ್ಚರಿಸಿದ್ವಿ, ಒತ್ತಾಯ ಮಾಡಿದ್ವಿ. ರೈತರು ತೀವ್ರ ಸಾಲ ಬಾಧಿತರಾಗಿದ್ದಾರೆ. ಈ ಬರಗಾಲ ಖಂಡಿತವಾಗಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ರೈತರ ಆತ್ಮಹತ್ಯೆಗೆ ಕಾರಣ ಆಗ್ತದೆ. ಆದ್ದರಿಂದ ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಗಂಭೀರವಾಗಿ ಮಧ್ಯಪ್ರವೇಶ ಮಾಡಬೇಕು. ಮುಖ್ಯವಾಗಿ ರೈತರ ಸಾಲದ ಬಾಧೆಯನ್ನು ನಿವಾರಣೆ ಮಾಡಬೇಕು. ಅದು ಕೇವಲ ಆ ಸಹಕಾರ ಬ್ಯಾಂಕ್ಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಖಾಸಗಿ ಸಾಲ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ರೈತರ ಮೇಲೆ. ಅದೇ ರೀತಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಜೊತೆಗೂ ಸಾಕಷ್ಟು ಸಾಲ ಇದೆ. ಈ ಎಲ್ಲ ಸಾಲದ ಹೊರೆಯನ್ನು ಒಂದು ಬಾರಿ ಸರ್ಕಾರ ಇಳಿಸ್ದೇ ರೈತರ ಆತ್ಮಹತ್ಯೆ ತಡೆಯೋಕ್ಕಾಗಲ್ಲ ಅಂಥೇಳಿ ನಾವು ತುಂಬ ಜಾಗೃತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಎರಡನ್ನೂ ಕೂಡ ಒತ್ತಾಯ ಮಾಡಿದ್ದೀವಿ. ಆದರೆ ಒಕ್ಕೂಟ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಈ ವಿಚಾರದಲ್ಲಿ ಗಂಭೀರವಾಗಿ ಅವರು ನಡೆದುಕೊಳ್ಳದೇ ಇದ್ದಿದ್ದರಿಂದ ಇವತ್ತು ಈ ಪ್ರಮಾಣದಲ್ಲಿ ನಾವು ರೈತರ ಆತ್ಮಹತ್ಯೆಗಳನ್ನು ಕಾಣಬೇಕಾಗಿ ಬಂದಿದೆ ಅಂತಕ್ಕಂಥ ಅಂಶವನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೇನೆ. ಈ ಎರಡೂ ಸರ್ಕಾರಗಳ ಈ ಬೇಜವಾಬ್ದಾರಿ ನಡೆ ಇದೆಯಲ್ಲ, ಇದು ಭಾಳ ಗಂಭೀರವಾಗಿ ನಾವೆಲ್ಲರೂ ಖಂಡನೆ ಮಾಡ್ತಕ್ಕಂಥ ಒಂದು ನಡೆ ಅಂತಕ್ಕಂಥದ್ದನ್ನು ಮೊದಲನೇದಾಗಿ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈಗ ನಮ್ಮ ಮುಖ್ಯಮಂತ್ರಿಗಳು ಕಾಳಜಿ ತೋರಿಸಿ ಆತ್ಮಹತ್ಯೆ ಅಂತ ಮಾಡಿಕೊಂಡಂಥ ಕುಟುಂಬಗಳಿಗೆ ಪರಿಹಾರ ಸಿಕ್ಕಿದೆಯಾ ಇಲ್ಲ ಅಂತೇಳಿ ಅವರೇನು ನೋಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳನ್ನು ಕೇಳ್ತಾ ಇದ್ದೇನೆ, ಕೇವಲ ಪರಿಹಾರ ಕೊಟ್ಟರೆ ಸಾಲದೆ ಸಾಕಾಗುತ್ತೆಯಾ? ರೈತರ ಆತ್ಮಹತ್ಯೆಗಳನ್ನು ತಡೆಯೋದಕ್ಕೆ ಏನು ಕ್ರಮ ವಹಿಸ್ತೀರಿ ಅಂತೇಳಿ ನಾನು ಅವರನ್ನು ಪ್ರಶ್ನೆ ಮಾಡ್ತಾಯಿದ್ದೀನಿ. ಇದು ಕೇವಲ ಪರಿಹಾರ ಕೊಡೋದ್ರಿಂದ ಇದು ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಆ ಒಂದು ಗಂಭೀರವಾದಂಥ ಸಮಸ್ಯೆಯನ್ನು ತಡೆಯೋದಕ್ಕೆ ರಾಜ್ಯ ಸರ್ಕಾರ ಗಂಭೀರವಾಗಿ ಮಧ್ಯಪ್ರವೇಶ ಮಾಡಬೇಕು. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ನಾನು ಈ ಮೂಲಕ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಬಂಧುಗಳೇ, ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿದೆ, ಭಾಳ ಮುಖ್ಯವಾಗಿ ಇವತ್ತು ಈ ರೈತರು ಈ ಪ್ರಮಾಣದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ನಾನು ತುಮಕೂರಿಗೆ ಹೋಗಿದ್ದೆ. ಅಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಯಲ್ಲಿ ಸಾಲ ತಗೊಂಡಂಥ ಮಹಿಳೆಯರ ಸ್ಥಿತಿ ಭಾಳ ಗಂಭೀರ ಆಗಿಬಿಟ್ಟಿದೆ. ಒಂದೇ ಒಂದು ಗ್ರಾಮದಲ್ಲಿ ಸುಮಾರು 3-4 ಜನ ಮಹಿಳೆಯರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಂಶೆಟ್ಟಿ, ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಸಾಯಿಬಣ್ಣ ಗುಡುಬಾ, ಪ್ರಭು ಪ್ಯಾರಾಬಾದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.